ಹಾಂ ವಿದ್ಯಾರ್ಥಿಗಳೇ, ಇಂದಿನ ಈ ತರಗತಿಯಲ್ಲಿ ಹೈದರಾಬಾದ್ ಕರ್ನಾಟಕ ಇತಿಹಾಸ, ಹೈದರಾಬಾದ್ ಕರ್ನಾಟಕದ ಚರಿತ್ರೆಯನ್ನು ಕುರಿತು ನಾವು ನೋಡ್ತಾ ಹೋಗೋಣ. ಈ ಹೈದರಾಬಾದ್ ಕರ್ನಾಟಕದ ಚರಿತ್ರೆಯಲ್ಲಿ ಪಾಳೆಗಾರರನ್ನು ಕುರಿತು ನಾವು ನೋಡಿದ್ದೀವಿ. ಪಾಳೆಗಾರರಾದ ನಂತರ ಬಂದಂಥ ಈ ಸಂಡೂರಿನ ಸಂಸ್ಥಾನವನ್ನು ಕುರಿತು ನಾನು ಹೇಳ್ತಾ ಇದ್ದೆ. ಆ ಸಂಡೂರಿನ ಸಂಸ್ಥಾನದಲ್ಲಿ ಬಹುಮುಖ್ಯವಾಗಿ 3 ವ್ಯಕ್ತಿಗಳನ್ನು ನಾವು ಗಮನಿಸಬೇಕಾಗಿದೆ. ಅಲ್ಲಿ ಮುರಾರಿರಾವ್ ಗೋರ್ಪಡೆ ಅಂತಕ್ಕಂಥವನು, ಮತ್ತು ಅವರಾದ ನಂತರ ಯಶವಂತರಾವ್ ಹಿಂದೂರಾವ್ ಗೋರ್ಪಡೆ ಅಂತೇಳಿ ನಾವು ನೋಡಿದ್ವಿ. ಈಗ ಮತ್ತೆ ಎಂ.ಐ. ಗೋರ್ಪಡೆ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಚಿರಪರಿಚಿತವಾಗಿರ್ತಕ್ಕಂಥ ಹೆಸರು. ಅದು ಇತ್ತೀಚೆಗೆ ತಾನೇ ತೀರ್ಕೊಂಡಂಥ ವ್ಯಕ್ತಿ. ಅವರು ಸಂಡೂರು ಸಂಸ್ಥಾನದ ದೊರೆ ಆಗಿರ್ತಕ್ಕಂಥವ್ರು. ಅವರೇ ಪ್ರಸಿದ್ಧ ಯಶವಂತರಾವ್ ಹಿಂದೂರಾವ್ ಗೋರ್ಪಡೆಯನ್ನು ತಗೊಂಡಂಥವ್ರು. ಇದು ಎಂ.ಐ. ಗೋರ್ಪಡೆ. ಇಲ್ಲಿ ಎಂ.ಐ. ಗೋರ್ಪಡೆ ಅಂತ ಹೇಳಿದ್ರೆ ಮುರಾರಿರಾವ್ ಯಶವಂತರಾವ್ ಗೋರ್ಪಡೆ ಅನ್ನೋದು ಪೂರ್ಣ ಹೆಸರು. ಎಂ.ಐ. ಗೋರ್ಪಡೆ ಅಂತ ಹೇಳಿದ್ರೆ ಮುರಾರಿರಾವ್ ಯಶವಂತರಾವ್ ಗೋರ್ಪಡೆ ಅಂತೇಳಿ ಪೂರ್ಣವಾಗಿ ನಾವು ಗಮನಿಸಬಹುದಾಗಿದೆ. ಈ ಪರಂಪರೆಯಿಂದ ಬಂದಂಥ ಇವರು ರಾಜಪ್ರಭುತ್ವದಿಂದ ಬಂದಂಥವರು ಮತ್ತು ರಾಜಮಂತ್ರದಿಂದ ಬಂದಂಥವರಾಗಿದ್ದರಿಂದ ಇವರು ಬಾಲ್ಯದಲ್ಲಿಯೇ ಎಲ್ಲ ರೀತಿಯ ರಾಜಪ್ರಭುತ್ವದ ತತ್ವಗಳನ್ನು, ವಿಚಾರಗಳನ್ನು, ಆಡಳಿತದ ಅಂಶಗಳನ್ನು ಗಮನಿಸ್ತಾನೆ ಬಂದಿದ್ದರು ಮತ್ತು ಅವರು ಕಲ್ತ್ಕೊಂಡಿದ್ದರು ಮತ್ತು ಅದರಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿದ್ದರು. ಹೀಗೆ ಎಲ್ಲ ರೀತಿಯ ರಾಜಪ್ರಭುತ್ವವನ್ನು ನೋಡಿಕೊಂಡು ಸಂಡೂರು ಸಂಸ್ಥಾನದ ಯುವರಾಜನಾಗಿ ಈತ ಅಧಿಕಾರದಲ್ಲಿ ಬಂದ. ಹೀಗೆ ಅಧಿಕಾರದಲ್ಲಿ ಬಂದಂಥ ಈತ ಮುಂದೆ ಹಿಂದೂರಾವ್ ಗೋರ್ಪಡೆಯ ಮಗ ಇದ್ದ. ಈ ಹಿಂದೆ ಹಿಂದೂರಾವ್ ಗೋರ್ಪಡೆಗಿದ್ದು ಯಶವಂತರಾವ್ ಹಿಂದೂರಾವ್ ಗೋರ್ಪಡೆಯ ಪುತ್ರನಾಗಿದ್ದ. ಆತ ಮಾಡಿದ ನಂತರ ಆತನೇ ಉತ್ತರಾಧಿಕಾರಿಯಾಗಿ ಮುರಾರಿರಾವ್ ಯಶವಂತರಾವ್ ಗೋರ್ಪಡೆ ಅಂತೇಳಿ ಎಂ.ಐ. ಗೋರ್ಪಡೆ ಅಂತೇಳಿ ಅಧಿಕಾರಕ್ಕೆ ಬಂದರು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಇವರು ಚಿಕ್ಕಂದಿನಿಂದಲೇ ತನ್ನ ತಂದೆಯ ಜೊತೆಗೆ ಅನೇಕ ಆಡಳಿತದ ಕಾರ್ಯಗಳಲ್ಲಿ ಪಾಲ್ಗೊಂಡು ಅನೇಕ ಕ್ಷೇತ್ರಗಳಲ್ಲಿ ಇವರು ಪರಿಣಿತಿಯನ್ನು ಹೊಂದಿದ್ದರು. ಹಾಗಾಗಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದು ಯೋಜನೆಗಳನ್ನು ರೂಢಿಸಿಕೊಂಡು ಇವರು ಮುಂದುವರಿಸಿಕೊಂಡು ಹೋದರು. ಆದರೆ ರಾಜಮನೆತನದ ಕಡೆಗೆ ಹೆಚ್ಚು ಅವರು ಗಮನ ಕೊಡದೆ ಸಾಮಾಜಿಕ ಜೀವನದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲು ಹೊರಟರು. ನೋಡ್ರಿ, ಸಂಡೂರು ಸಂಸ್ಥಾನದ ವಾರಸುದಾರನಾಗಬೇಕಾಗಿದ್ದ ಇವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದ ಮಂತ್ರಿಯಾಗಿದ್ದರು. ಆಮೇಲೆ ಆಧುನಿಕತೆಯ ಸಂದರ್ಭದಲ್ಲಿ ಒಬ್ಬ ರಾಜ್ಯ ಮಂತ್ರಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು. ಹಾಗಾಗಿ ತಮ್ಮ ರಾಜಮನೆತನದ ಕಡೆ, ಯಾಕಂದರೆ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲೇ ಇದ್ದರು ಮತ್ತು ಬ್ರಿಟಿಷರ ಆಳ್ವಿಕೆಯ ನಂತರ, ಸ್ವತಂತ್ರ ನಂತರವೂ, ಬ್ರಿಟಿಷ್ ನಂತರವೂ ಇವರು ಸಂಡೂರು ಸಂಸ್ಥಾನದ ದೊರೆಯಾಗಿ ಮುಂದುವರೆದರು. ಇವತ್ತಿಗೂ ಮತ್ತು ಅವರನ್ನೇ ಸಂಡೂರಿನ ಮಹಾರಾಜರು ಅಥವಾ ಸಂಡೂರಿನ ಸಂಸ್ಥಾನದ ದೊರೆ ಅಂತೂ ಇವತ್ತಿಗೂ ಅವರ ಹೆಸರು ಚಿರಪರಿಚಿತವಾಗಿದೆ. ಎಂ.ಐ. ಗೋರ್ಪಡೆಯವರು ರಾಜಮನೆತನಕ್ಕೆ ಸೇರಿದವರಾಗಿದ್ದು ಸಾಮಾನ್ಯರಾಗಿ ಬೆಳೆದರು. ಇವರು ಬಳ್ಳಾರಿ ಜಿಲ್ಲೆಯ ಈಗ ಒಂದು ಸಣ್ಣ ಈ ಬಳ್ಳಾರಿ ಜಿಲ್ಲೆಯ ಒಂದು ತಾಲೂಕಾಗಿದೆ ಸಂಡೂರು. ಬ್ರಿಟಿಷ್ ಕಾಲದ ಹಲವಾರು ದೇಶೀಯ ಸಂಸ್ಥಾನಗಳಲ್ಲಿ ಈ ಸಂಡೂರು ಅಂತಕ್ಕಂಥದ್ದು ಒಂದು. ಬ್ರಿಟಿಷರ ಹಲವಾರು ದೇಶೀಯ ಸಂಸ್ಥಾನಗಳಿದ್ದು ಅದರಲ್ಲಿ ಈ ಸಂಡೂರು ಅಂತಕ್ಕಂಥದ್ದು ಕೂಡ ಒಂದಾಗಿತ್ತು ಈ ಸಂಸ್ಥಾನ. ಇದು ನಮ್ಮ ಬಳ್ಳಾರಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಅಂತ ಅನಿಸ್ಕೊಂಡಿದೆ. ಜೊತೆಗೆ ಇದು ಭಾಳ ನಿಸರ್ಗದತ್ತವಾಗಿರ್ತಕ್ಕಂಥ ಮತ್ತು ಮಿನರಲ್ ವೆಲ್ತ್ ಭಾಳಷ್ಟಿದೆ. ಭಾಳಷ್ಟು ಖನಿಜ ಸಂಪತ್ತಿನಿಂದ ಆವೃತವಾಗಿರ್ತಕ್ಕಂಥ ಮಧ್ಯೆ ಈ ಬೆಟ್ಟ ಗುಡ್ಡಗಳ ಮಧ್ಯೆ ದಟ್ಟವಾದ ಅರಣ್ಯಗಳು, ಬೆಟ್ಟ ಗುಡ್ಡಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಂಸ್ಥಾನದ ದೊರೆಯಾಗಿದ್ದರು ಇವರು ಅಂತೇಳಿ ಹೇಳ್ಬೋದು ಎಂ.ಐ. ಗೋರ್ಪಡೆಯವರು. ಈ ನಿಸರ್ಗದತ್ತವಾದ ಖನಿಜ ಸಂಪತ್ತಿನಿಂದ ಪ್ರಸಿದ್ಧಿ ಪಡೆದಿದೆ ಅಂತೇಳಿ ಹೇಳ್ಬೋದು. ಇವರು ಎಂ.ಐ. ಗೋರ್ಪಡೆಯವರು ಡಿಸೆಂಬರ್ 7, 1931ರಲ್ಲಿ ಸಂಡೂರಿನಲ್ಲೇ ಇವರು ಜನಿಸಿದರು. 1931 ಡಿಸೆಂಬರ್ 7ರಂದು ಇವರು ಜನಿಸಿದರು. ಇವರು ತಮ್ಮ ಆರಂಭದ ವಿದ್ಯಾಭ್ಯಾಸವನ್ನು ತಮ್ಮ ಊರಿನ ಮಕ್ಕಳ ಜೊತೆಯೇ ಇವರು ಕಲಿತರು. ರಾಜಮನೆತನದವರಾಗಿ ಬೇರೆ ಬೇರೆ ಕಡೆ, ಪುಣೆ, ಮಹಾರಾಷ್ಟ್ರದ ಜೊತೆಗೆ ಬೇರೆ ಬೇರೆ ಕಡೆ ಸಿಂಧಿಯಾ, ಗ್ವಾಲಿಯರು ಮುಂತಾದ ಕಡೆ ಹೋಗುವುದಿತ್ತು. ಆ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಸಂಬಂಧಿತ. ಆದರೆ ಇವರು ಹೋಗಲಿ, ಇವರು ತಂದೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಆರಂಭದ ವಿದ್ಯಾಭ್ಯಾಸವನ್ನು ತಮ್ಮ ಸ್ವಂತ ಊರಿನಲ್ಲೇ ಇವರು ಕೈಗೊಂಡರು ಅಂತೇಳಿ ನಾವು ನೋಡ್ತೀವಿ. ಇತರ ಮಕ್ಕಳಂತೆ ಇವರು ಶಿಕ್ಷಣವನ್ನು ಪಡ್ಕೊಂಡ್ರು.
ಹೇಳ್ತಕ್ಕಂಥದ್ದು ಈ ರೀತಿಯಲ್ಲಿ ಗಮನಿಸಬೇಕು. ಸರಿ, ಎಂ ಐ ಗೋರ್ಪಡೆಯವರು ಆಧುನಿಕತೆಯ ಸೋಗಿನಲ್ಲಿ ರಾಜಕಾರಣವನ್ನು ಮಾಡ್ತಕ್ಕಂಥ ವ್ಯಕ್ತಿ ಇವರು ಆಗಲಿಲ್ಲ. ಇವರು ಆರಂಭ ವಿದ್ಯಾಭ್ಯಾಸವನ್ನು ಸ್ಥಳೀಯ ಸಂದರ್ಭದಲ್ಲೇ ಮಾಡಿದ್ರು ಕೂಡ ನಂತರ ಈ ವಿದ್ಯಾರ್ಥಿಗಳನ್ನ ಭಾಳಷ್ಟು ನಯ, ವಿನಯ, ಗೌರವದಿಂದ ನಡೆದರು. ಆದರೆ ಒಬ್ಬ ರಾಜಮನೆತನದ ವ್ಯಕ್ತಿ ಅಂತೇಳಿ ಎಂದೂ ಆತ ತನ್ನ ಹಣವನ್ನು ತೋರಿಸತಕ್ಕಂಥ ವ್ಯಕ್ತಿ ಇವರಲ್ಲ. ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಇವರು ಮುಂದೆ ತಮ್ಮ ಹಳ್ಳಿಯಿಂದ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಹೋದರು. ಅಲ್ಲಿ ತಮ್ಮ BA ಪದವಿಯನ್ನು ಮುಗಿಸಿದರು. ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಸಂಡೂರಿನಲ್ಲಿ ಮಾಡಿದರೆ ತಮ್ಮ ಪದವಿ ಶಿಕ್ಷಣವನ್ನು ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಇವರು ಮುಗಿಸಿದರು 1950ರಲ್ಲಿ. ಪದವಿ ಮುಗಿಸಿದ ಮೇಲೆ ಮುಂದೆ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ 1952ಕ್ಕೆ ಅರ್ಥಶಾಸ್ತ್ರದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಮುಂದೆ MA ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಇವರು ವಾಪಸ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಇವರು ಮೌಲ್ಯಾಧಾರಿತ ಶಿಕ್ಷಣದಿಂದಾಗಿ ಇವರು ಬಹಳಷ್ಟು ವಾಗ್ಮಿಯಾಗಿ ಚರ್ಚಾಪಟುವಾಗಿಯೇ ಇವರು ಗುರುತಿಸಿಕೊಂಡ್ರೆ ಹೊರತು ಬೇರೆ ರಾಜಮನೆತನದಿಂದ ಗುರುತಿಸಿಕೊಳ್ಳಿಕ್ಕೆ ಇವರು ಪ್ರಯತ್ನ ಮಾಡಲಿಲ್ಲ. ಹಂಗಾಗಿ ಇವರು ತಮ್ಮ ಸ್ವಶಕ್ತಿಯಿಂದಾಗಿ ವಾಗ್ಮೀಯತೆಯನ್ನು ಚರ್ಚಾಪಟುವಾಗಿ ಬೆಳೆದು ರಾಜಕೀಯದಲ್ಲಿ ಬೆಳೆಸಿದ್ರು. ಜೊತೆಗೆ ಭಾರತೀಯ ಸಮಾಜದಲ್ಲಿ ಧುಮುಕಿದ್ರು. ರಾಜಮನೆತನದ ದೊರೆಯಾಗಿ ಕಾರ್ಯ ಮಾಡೋದನ್ನು ಬಿಟ್ಟು ಸಾಮಾಜಿಕ ಕಾರ್ಯಕ್ಕೆ ಕೈ ಹಾಕಿ, ಹಂಗೆ ಹೊರಗಡೆ ಸಾಮಾಜಿಕ ಕಾರ್ಯಕ್ಕೆ ಕೈ ಹಾಕಿ ಮುಂದೆ ಇವರು ಸಮಾಜದ ಸೇವೆಗಾಗಿ ಸಾರ್ವಜನಿಕರ ಜೊತೆ ಬೆರೆಯಲು ಆರಂಭ ಮಾಡಿದರು ಅಂತ ನಾವು ನೋಡಿದ್ವಿ. ಇದು ಇಂಟ್ರೊಡಕ್ಷನ್. ಈಗ ಅವರ ಸಾಧನೆಗಳನ್ನು ನಾವು ಗುರುತಿಸೋದಾದರೆ ಒಂದೇನು ಎಂಟ್ರಿ ಇಂಟು ಪೊಲಿಟಿಕ್ಸ್, ರಾಜಕೀಯಕ್ಕೆ ಪ್ರವೇಶ ಮಾಡಿದರು. MI ಗೋರ್ಪಡೆಯವರು ರಾಜಕೀಯ ಪ್ರವೇಶ ಮಾಡಿದರು. ಯಾಕಂದರೆ ರಾಜಮನೆತನದಲ್ಲಿ ಹುಟ್ಟಿ ಒಬ್ಬ ರಾಜನಾಗಿ ಮೆರೆಯೋದಕ್ಕೆ ಬದಲಾಗಿ ಅವರು ಹೊರಗಡೆ ಸಮಾಜದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಸಮಾಜದ ಜೊತೆ ಅವರು ಸಮಾನತೆಯನ್ನು ಗುರುತಿಸಿಕೊಳ್ಳಲಿಕ್ಕೆ ಹೊರಟರು. ಇವರು ನೋಡ್ರಿ ರಾಜಕೀಯಕ್ಕೆ ಬಂದಿದ್ದು 1952ರಿಂದ 1967ರವರೆಗೆ ಪ್ರತಿನಿಧಿಸಿದ್ದ ಟ್ಯಾಗೋರ್ ಸುಬ್ರಹ್ಮಣ್ಯ ಅಂತೀವಿ. ಆ ಟ್ಯಾಗೋರ್ ಸುಬ್ರಹ್ಮಣ್ಯ ಅಂತಕ್ಕಂಥವ್ರ ಜೊತೆಗೆ ಇವರು ಬಳ್ಳಾರಿ ಲೋಕಸಭಾದ ಸದಸ್ಯರಾಗಿದ್ದರು. 1952ರಿಂದ 67ರವರೆಗೆ ಟ್ಯಾಗೋರ್ ಸುಬ್ರಹ್ಮಣ್ಯಂ ಅಂತೇಳಿ ಅವರು ಖ್ಯಾತ ಗಾಂಧವಾದಿಗಳು ಮತ್ತು ನಮ್ಮ ಬಳ್ಳಾರಿಯ ಲೋಕಸಭಾ ಸದಸ್ಯರಾಗಿದ್ದರು. ಮತ್ತು ನೆಹರು ಒಡನಾಡಿಗಳಾಗಿದ್ದರು. ಮತ್ತು ಜೊತೆಗೆ ಇವರು ಸ್ವತಂತ್ರ ಹೋರಾಟದಲ್ಲಿ ಇವರು ಗೋರ್ಪಡೆಯವರು ಕೂಡ ಪಾಲ್ಗೊಂಡಿದ್ದರು ಮತ್ತು ಟ್ಯಾಗೋರ್ ಸುಬ್ರಹ್ಮಣ್ಯಂ ಕೂಡ ಪಾಲ್ಗೊಂಡಿದ್ದರು. ಹೀಗಾಗಿ ಟ್ಯಾಗೋರ್ ಸುಬ್ರಹ್ಮಣ್ಯಂ ಅವರ ಒಡನಾಟದಿಂದಾಗಿ ಇವರು ರಾಜಕೀಯದಲ್ಲಿ ಧುಮುಕಿದರು. ಹಂಗೆ ರಾಜಕೀಯದಲ್ಲಿ ಧುಮುಕಿದ ಮೇಲೆ ಇವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. ಕಾಂಗ್ರೆಸ್ ಪಕ್ಷ ಸದಸ್ಯತ್ವವನ್ನು ಸ್ವೀಕರಿಸಿದ ಮೇಲೆ ಇವರು ರಾಜಕೀಯದಿಂದ ಎಂದೂ ಹಿಂತಿರುಗಿ ನೋಡಲಿಲ್ಲ. ಆಮೇಲೆ ಟ್ಯಾಗೋರ್ ಸುಬ್ರಹ್ಮಣ್ಯಂ ಅವರ ಜೊತೆಗೆ ಖ್ಯಾತ ಗಾಂಧಿವಾದಿಗಳು ಮತ್ತು ನೆಹರು ವಂಶದವರ ಜೊತೆಗೆ ಸಾಮರ್ಥ್ಯ ಹೊಂದಿರತಕ್ಕಂಥವ್ರು, ಆಮೇಲೆ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿರ್ತಕ್ಕಂಥವ್ರು, ಅವರ ನಿಕಟ ಸ್ನೇಹ ಮತ್ತು ಸಂಬಂಧದಿಂದಾಗಿ ಗೋರ್ಪಡೆಯವರು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಹಂಗಾಗಿ ಕಾಂಗ್ರೆಸ್ನ ಸಕ್ರಿಯವಾಗಿ ಪಾಲ್ಗೊಂಡಿದ್ದರಿಂದಾಗಿ ಇವರ ಚಟುವಟಿಕೆಗಳನ್ನು ಗುರುತಿಸಿದಂಥ ಕಾಂಗ್ರೆಸ್ ಪಕ್ಷ ಇವರಿಗೆ ಸದಸ್ಯತ್ವವನ್ನು ನೀಡಿತು, ಪ್ರಾಥಮಿಕ ಸದಸ್ಯತ್ವವನ್ನು. ಹಂಗೆ ಪ್ರಾಥಮಿಕ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ MI ಗೋರ್ಪಡೆಯವರು ಗಾಂಧೀಜಿಯವರ ನೇತಾರರಾಗಿರ್ತಕ್ಕಂಥ ನಿಟ್ಟೂರು ಶ್ರೀನಿವಾಸ ರಾಯರು, RR ದಿವಾಕರ್ ಅವರು, BM ದಾತರ್ ಅಂತಕ್ಕಂಥವರು ಮುಂತಾದ ಘಟಾನುಘಟಿಗಳ ಸಂಪರ್ಕಕ್ಕೆ ಬಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಕೊಂಡು ಸದಸ್ಯರಾಗಿದ್ದರು. ಪ್ರೈಮರಿ ಸದಸ್ಯತ್ವದಿಂದಾಗಿ ಉನ್ನತ ಸದಸ್ಯತ್ವವನ್ನು ನೀಡಿದರು ಕಾಂಗ್ರೆಸ್ನಲ್ಲಿ. ಹಂಗಾಗಿ ಮುಂದೆ ಗಾಂಧಿ ಚಳವಳಿ ನೇತರಾಗಿರ್ತಕ್ಕಂಥ ನಿಟ್ಟೂರು ಶ್ರೀನಿವಾಸ ರಾಯರು, RR ದಿವಾಕರ್ ಅವರು, ಆಮೇಲೆ DM ದಾತರ್ ಅವರು, DP ಕರ್ಮಕಾವ್ ಅವರು ಮುಂತಾದವರ ಘಟಾನುಘಟಿಗಳ ಜೊತೆಗೆ ಇವರು ಬೆಳೆದರು, ಅವರ ಸಂಪರ್ಕಕ್ಕೆ ಬಂದರು. ಹಂಗಾಗಿ ಗೋರ್ಪಡೆಯವರಿಗೆ ಟ್ಯಾಗೋರ್ ಸುಬ್ರಹ್ಮಣ್ಯ ಅವರೇ ಸ್ನೇಹಿತರು. ಮತ್ತು
ಮತ್ತು ಟ್ಯಾಕ್ರಿ ಸುಬ್ರಹ್ಮಣ್ಯ ಅವರು ಲೋಕಸಭಾ ಸದಸ್ಯರಾಗಿದ್ದರೂ ಕೂಡ ಇವರಿಗೆ ರಾಜಕೀಯ ದೀಕ್ಷೆಯನ್ನು ಕೊಟ್ಟಂಥವ್ರು ಅಂತೇಳಿ ಹೇಳ್ತಾರೆ. ಹೀಗೆ ಸೇವೆಗಾಗಿಯೇ ಸೇವೆ ಮಾಡುವ ಒಂದು ಗಾಂಧೀಜಿ ಆದರ್ಶವನ್ನು ಇವರು ರೂಢಿಸಿದರು. ಆಗಲೇ ಗೋರ್ಪಡೆಯವರು ಖಾದಿ ಧರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಇವರು ರಾಜಕೀಯಕ್ಕೆ ಪ್ರವೇಶ ಮಾಡಿ ದೊಡ್ಡ ದೊಡ್ಡ ಕಾಂಗ್ರೆಸ್ನ ಮಹಾನ್ ಲೀಡರ್ಗಳ ನಾಯಕರುಗಳ ಸಂಪರ್ಕಕ್ಕೆ ಬಂದು ರಾಜಕೀಯದಲ್ಲಿ ಪರಿಣಿತಿಯನ್ನು ಪಡ್ಕೊಂಡು ಹಿಂಗೆ ರಾಜಕೀಯದ ಪರಿಣಿತಿಯನ್ನು ಪಡ್ಕೊಂಡ ಮೇಲೆ ಮುಂದೆ ಹಿಂಗೆ ಅವ್ರ ಹಂತವ್ರ ಮೇಲೆ ನೋಡಿದಾಗ ಎರಡನೇ ಅಂಶ ಜನರಲ್ ಎಲೆಕ್ಷನ್ ಆಫ್ 1957 ಅಂತ ಇದೆ. 1957ರಲ್ಲಿ ನಡೆದಂಥ ಒಂದು ಸಾರ್ವತ್ರಿಕ ಚುನಾವಣೆ, ಆ ಪಾಯಿಂಟ್ ನೋಟ್ ಮಾಡಿಕೊಂಡ್ರೆ ಎರಡನೇದು ಜನರಲ್ ಎಲೆಕ್ಷನ್ ಆಫ್ 1957 ಅಂತ ಇದೆ. 1957ರಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆ. 1957ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆದವು ದೇಶದಲ್ಲಿ. ಆ ಸಾರ್ವತ್ರಿಕ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ MI ಗೋರ್ಪಡೆಯವರು ಜನರನ್ನು ಭೇಟಿಯಾಗಿ ಜನರಿಗೆ ಹತ್ತಿರವಾಗಿದ್ದರಿಂದ ಟಿಕೆಟ್ ತಗೊಳ್ಳೋ ಪ್ರಕ್ರಿಯೆಯಲ್ಲಿ ಅವರು ಮುಂದೆ ಹೋಗಿದ್ರು. ಹಾಗಾಗಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಟಿಕೆಟ್ ತಗೋಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ಆದರೆ ಕಾಂಗ್ರೆಸ್ನಿಂದ ಲೋಕಸಭೆಗೆ ಆಯ್ಕೆ ಆಗಬೇಕಾಗಿತ್ತು. 1957ರ ಸಾರ್ವತ್ರಿಕ ಚುನಾವಣೆಗಳು ಬಂದು ಜಿಲ್ಲಾ ನಾಯಕರು 1957ರಲ್ಲಿ ಕಾಂಗ್ರೆಸ್ನಿಂದ ಲೋಕಸಭೆಗೆ ಆಯ್ಕೆಯಾದರು. ಮತ್ತು 1957ರಲ್ಲಿ ಹರಪನಹಳ್ಳಿಯ ಈಜಾರಿ ಶಿರ್ಷಪ್ಪ ಅಂತೇಳಿ ಈಜಾರಿ ಶಿರ್ಷಪ್ಪನವರು ಇತ್ತೀಚೆಗೂ ಕೂಡ ನಾವು ನೋಡಿದ್ವಿ. ನಾವು ಇದರಲ್ಲಿ ಡಿಗ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಹರಪನಹಳ್ಳಿಯ ಈಜಾರಿ ಶಿರ್ಷಪ್ಪನವರ ಜೊತೆಗೆ ಜಿಲ್ಲೆಯ ರಾಜಕೀಯ ಮಾರ್ಗದರ್ಶಕರಾಗಿದ್ದರು. ಹೀಗೆ ಗೋರ್ಪಡೆಯವರು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಸುಬ್ರಹ್ಮಣ್ಯಂ ಟ್ಯಾಕೂರ್ ಅವರು ಸೂಚಿಸ್ತಾರೆ. ಯಾಕಂದರೆ ಅವರು ನಮ್ಮ ಬಳ್ಳಾರಿ ಜಿಲ್ಲೆಯ ಪಾರ್ಲಿಮೆಂಟರಿ ಸದಸ್ಯರು. ಅವರು ಇವನ್ನು ಸೂಚಿಸಿದರು. ಆದರೆ ಕಾಂಗ್ರೆಸ್ನ ಸಮಿತಿ ಇವರಿಗೆ ಟಿಕೆಟ್ ಕೊಡಲಿಕ್ಕೆ ನಿರಾಕರಿಸಿದರು. ಡೆಲ್ಲಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸಮಿತಿ ಇವರಿಗೆ ಟಿಕೆಟನ್ನು ನೀಡಲಿಕ್ಕೆ ವಿರೋಧ ಮಾಡಿದರು. ಹಂಗಾಗಿ ವಿರೋಧ ಮಾಡಿದ್ರಿಂದಾಗಿ ಇವರು ಮತ್ತು ಸ್ಪರ್ಧೆ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಸ್ಪರ್ಧೆ ಮಾಡಲಿಕ್ಕೆ ಹೋಗಲಿಲ್ಲ ಅಂತೇಳಿ ಟಿಕೆಟ್ ಕೊಟ್ಟವರಿಗೆ ವಿರೋಧವಾಗಿ ವರ್ತಿಸಲಿಲ್ಲ. ಕಾಂಗ್ರೆಸ್ ಪಕ್ಷದ ಆದೇಶಕ್ಕನುಗುಣವಾಗಿ ವರ್ತಿಸಿದ್ದು. ಸಂಡೂರು ಕ್ಷೇತ್ರದಲ್ಲಿ ಹರಗಿನ ಡೋಣಿ ರಾಯನಗೌಡರು ಅಂತಕ್ಕಂಥವ್ರು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಟಿಕೆಟ್ ಕೊಟ್ಟರು. ಗೋರ್ಪಡೆಯವರಿಗೆ ಬದಲಾಗಿ ಅವರಿಗೆ ಟಿಕೆಟ್ ಕೊಟ್ಟರು. ಹಂಗಾಗಿ ಸಂಡೂರು ಕ್ಷೇತ್ರದಲ್ಲಿ ಹರಗಿನ ಡೋಣಿ ರಾಯನಗೌಡರು ಅಂತ ಹೇಳಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಮತ್ತು ಜಯಗಳಿಸಿದರು. ಮತ್ತು ಅದಕ್ಕೆ ಗೋರ್ಪಡೆಯವರು ಕೂಡ ಸ್ವಲ್ಪ ಕಾರಣರಾಗಿದ್ದರು. ಅವರ ವಿಷಯ ಪಕ್ಷದ ಕಾರ್ಯಕರ್ತರಾಗಿ ದುಡಿದು ಅವರನ್ನು ವಿಜಯ ಶಾಲೆಯನ್ನಾಗಿ ಮಾಡಿದರು ಹರಗಿನ ಡೋಣಿ ರಾಯನಗೌಡರು ಅಂತ. ಆದರೆ ಮುಂದೆ 1958ರಲ್ಲಿ ಗೋರ್ಪಡೆಯವರು ಸಂಡೂರು ಪಂಚಾಯತಿ ಚೇರ್ಮನ್ರಾದರು. ಮೊದಲು ಅಲ್ಲಿಂದ ಆರಂಭವಾಯಿತು. ಹಂಗಾಗಿ 1958ರಲ್ಲಿ ಗೋರ್ಪಡೆಯವರು ಸಂಡೂರು ಪಂಚಾಯತಿಯ ಚೇರ್ಮನ್ ಆಗಿ ಆಯ್ಕೆ ಆದಮೇಲೆ ಅಲ್ಲಿಯೂ ಕೂಡ ಚೇರ್ಮನ್ ಆಗಿ ಸಂಡೂರು ಪಂಚಾಯತಿ ಅನೇಕ ಸುಧಾರಣೆಗಳನ್ನು ಕೈಗೊಂಡರು. ಮತ್ತು ಅದೇ ವೇಳೆಗೆ ಏನಾಗಿಬಿಟ್ಟು ಈ ಸಂಡೂರು ಶಾಸಕರಾಗಿ ಚುನಾಯಿತರಾಗಿದ್ದಲ್ಲ ಹರಗಿನ ಡೋಣಿ ರಾಯನಗೌಡರು. ಸಂಡೂರು ಶಾಸಕರಾಗಿದ್ದ ಹರಗಿನ ಡೋಣಿ ರಾಯನಗೌಡರು ಅಕಾಲಿಕ ಮರಣಕ್ಕೆ ತುತ್ತಾದರು. ಅಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ನಡೀತು. ಅಂದರೆ ಮರುಚುನಾವಣೆ ಅಂತ ನಾವು ಹೇಳ್ತೀವಲ್ಲ. 1959ರಲ್ಲಿ ಉಪಚುನಾವಣೆ ನಡೀತು ಸಂಡೂರಿನಲ್ಲಿ. ಆಗ MI ಗೋರ್ಪಡೆಯವರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ನಿಂದ. MI ಗೋರ್ಪಡೆಯವರು ಭರ್ಜರಿ ಮತಗಳ ಅಂತರದಿಂದ ವಿಜಯಶಾಲಿಯಾದರು. ಹೀಗೆ ನಂತರ ಪಂಚಾಯಿತಿ ಚೇರ್ಮನ್ ಆಗಿದ್ದಂಥ ಒಬ್ಬ ಸಾಮಾನ್ಯ ಗೋರ್ಪಡೆಯವರು 1959ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಮೂಲಕ ಗೆದ್ದು ಅವರು ಮುಂದೆ ಸದಸ್ಯರಾಗಿ ಆಯ್ಕೆ ಆಗಲಿಕ್ಕೆ ಅನುಕೂಲ ಆಯಿತು ಅಂತ ಗೊತ್ತಾಗ್ತದೆ. ಹಂಗಾಗಿ ಸಂಡೂರಿನ ಇವರು ಶಾಸಕರಾಗಿ ಆಯ್ಕೆಯಾದರು 1959. ಇನ್ನು ಸಂಡೂರು ಕ್ಷೇತ್ರದ ಎಲ್ಲ ವರ್ಗಗಳ ಜಾತಿ ಜನರೊಂದಿಗೆ ಸಂಪರ್ಕದೊಂದಿಗೆ ಮುಂದುವರೆದು ಎಷ್ಟು ಮಟ್ಟಿಗೆ ಮುಂದುವರೆದು ಅಂತ ಹೇಳಿದ್ರೆ ಅವರ ಖ್ಯಾತಿಯನ್ನು ಸಾಕಷ್ಟು ಕಡೆಗೆ ಹಬ್ಬಿತು. ಜನಸೇವಕರಾಗಿ ಮುಂದುವರೆದು ಹೊರತು ತಾನು ರಾಜಮನೆತನಕ್ಕೆ ಸೇರಿದವನು ಅಂತೇಳಿ ಹೇಳಿಕೊಂಡು ಎಲ್ಲಿಯೂ ಅವರು ಅದು ದುರುಪಯೋಗಪಡಿಸಿಕೊಳ್ಳಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದುಕೊಂಡು ಗೋರ್ಪಡೆಯವರು ಜನರ ಜೊತೆ ಬೆರೆತರು. ಹಂಗಾಗಿ ಸತತವಾಗಿ 7 ಬಾರಿ ನೆನಪಿಟ್ಕೊಡ್ರಿ
ಸತತವಾಗಿ 7 ಬಾರಿ ರಾಜ್ಯ ವಿಧಾನಸಭೆಯ ಸಭೆಗೆ ಆಯ್ಕೆಯಾಗಿದ್ದರು ಅಂತ ಹೇಳಿದ್ರೆ ಅವರೆಂಥ ಪ್ರೇರಣ ಶಕ್ತಿಯಾಗಿದ್ದರು ಅನ್ನೋದನ್ನು ನಾವು ಊಹಿಸ್ಬೋದಾಗಿದೆ. ಯಾಕಂದರೆ ಆ ಸಂದರ್ಭದಲ್ಲಿ ಈಗ ಕೆಲವರು ಸತತವಾಗಿ ಗೆಲ್ಲುವಂಥ ಕೆಲವರು ಗೆಲ್ತಾರೆ. ಆದರೆ ಈಗಿನ ವ್ಯವಸ್ಥೆ ಬೇರೆ, ಆಗಿನ ವ್ಯವಸ್ಥೆ ಬೇರೆ. 1959ರ ಸಂದರ್ಭದಲ್ಲಿ ಇವರು ಅಲ್ಲಿಂದ ಹಿಡಿದು 7 ಬಾರಿ ಜನರಿಂದ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಅವರು ಎಷ್ಟು ಮಟ್ಟಿಗೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ರು ಅಂತೇಳಿ ಹೇಳ್ಬೋದು. ಈ ಜನಪ್ರಿಯತೆ 1967ರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಇವರ ಜನಪ್ರಿಯತೆ ಜಿಲ್ಲಾದಾದ್ಯಂತ ಹರಡು. ಬಳ್ಳಾರಿ ಜಿಲ್ಲೆಯಾದ್ಯಂತ ಏನೇ ಕಾರ್ಯ ಮಾಡಿದ್ರು ನೀವು MP ಆಗಿದ್ರು ಕೂಡ ಗೋರ್ಪಡೆಯವರನ್ನ ಕೇಳಿ ಮಾಡಬೇಕಾಗಿತ್ತು. ಹಂಗೆ ಇಡೀ ಜಿಲ್ಲೆಯಾದ್ಯಂತ ಅವರ ಕೀರ್ತಿ ಹಬ್ಬಿತ್ತು. ಇದರಿಂದಾಗಿ ಈ ಜನಪ್ರಿಯತೆ 1967ರಲ್ಲಿ ಡಾಕ್ಟರ್ VK R.V. ರಾವ್ ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಲಿಕ್ಕೆ ಇದು ಅನುಕೂಲವಾಯಿತು. ಅದಕ್ಕೆ ಗೋರ್ಪಡೆಯವರೇ ಕಾರಣ ಅಂತ ಹೇಳಿದರು. ಹಿಂಗೆ ಗೋರ್ಪಡೆಯವರು ಸುಮಾರು 7 ವರ್ಷಗಳ ಕಾಲ ಸಂಡೂರಿನ ಚುನಾಯಿತ ಪ್ರತಿನಿಧಿಯಾಗಿ ಮತ್ತು ಜೊತೆಗೆ VK R.V. ರಾವ್ ಅವರು ಬಳ್ಳಾರಿಯಿಂದ ಲೋಕಸಭೆಯ ಸದಸ್ಯರಾಗಿ ಆಯ್ಕೆ ಆಗಲಿಕ್ಕೂ ಕೂಡ ಇವರು ಕಾರಣರಾದರು ಅನ್ನೋದು ನಾವು ಇದು ನೋಡಿದ್ವಿ. ಇದು ಜನರಲ್ ಎಲೆಕ್ಷನ್ ಆಫ್ 1957. 1957ರ ಸಾರ್ವತ್ರಿಕ ಚುನಾವಣೆಯಿಂದ ಆರಂಭವಾಗಿ ಎಷ್ಟು ಮಟ್ಟಿಗೆ ಮೇಲ್ಪಂಕ್ತಿಯಲ್ಲಿ ಬಂದರು ಅಂತ ನಾವು ನೋಡಿದ್ವಿ. ನಂತರ ಏನು ಸುಧಾರಣೆಗಳನ್ನು ನಾವು ಮಾಡಿದ್ವಿ ಅದನ್ನು ನಾವು ನೋಡ್ತಾ ಹೋದರೆ ಡೆವಲಪ್ಮೆಂಟ್ ಆಫ್ ಫೈನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್, ಇವರು ಅನೇಕ ಕ್ಷೇತ್ರದ ಅನೇಕ ಇದರಲ್ಲಿ ಮಂತ್ರಿಯಾಗಿದ್ದರು, ಸಚಿವರಾಗಿದ್ದರು. ಇವರು ಹಣಕಾಸಿನ ಮಂತ್ರಿಯಾಗಿ, ಕೃಷಿ ಸಚಿವರಾಗಿ ಅನೇಕ ಇದರ ಸಚಿವ ಪದವಿಯನ್ನು ಪಡ್ಕೊಂಡು ಇವರು ಕಾರ್ಯನಿರ್ವಹಿಸಿದರು. ಅದರಲ್ಲಿ ಬ್ಯಾಂಕಿಂಗ್ ಹಣಕಾಸಿನ ಮಂತ್ರಿಯಾಗಿ ಸಾಕಷ್ಟು ಬಜೆಟನ್ನು ಮಂಡಿಸಿದ್ರು ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಅದನ್ನು ಮುಂದೆ ಹೇಳ್ತಾ ಹೋಗ್ತೀವಿ. ಈಗ ನಾವು 3ನೇ ಅಂಶವನ್ನು ಗಮನಿಸ್ತಾ ಹೋಗೋದು ಫೈನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್. ಹಣಕಾಸು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಎಷ್ಟು ಮಟ್ಟಿಗೆ ಸುಧಾರಿಸಲಿಕ್ಕೆ ಕಾರಣ ಆದರು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಕ್ಷೇತ್ರ 1965ರಲ್ಲಿ ಗೋರ್ಪಡೆಯವರನ್ನ ರಾಷ್ಟ್ರೀಯ ಯೋಜನಾ ಕೌನ್ಸಿಲ್ ಅಂತೇಳಿ ಅದಕ್ಕೆ ಆಯ್ಕೆ ಮಾಡಿದ್ರು. 1965ರಲ್ಲಿ ಗೋರ್ಪಡೆಯವರನ್ನ ರಾಷ್ಟ್ರೀಯ ಯೋಜನಾ ಕೌನ್ಸಿಲ್ ಅಂತೇಳಿ ಸದಸ್ಯರನ್ನಾಗಿ ಅವರನ್ನು ಆಯ್ಕೆ ಮಾಡಿಕೊಂಡರು. ಈ ಕಾರ್ಯದಿಂದಾಗಿಯೇ ಅವರಿಗೆ ಘನತೆ ರಾಜ್ಯ ಮಟ್ಟದಲ್ಲಿ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಆಡಳಿತ. ಕೇವಲ ಯೋಜನಾ ಆಯೋಗ ಅಂತ ನಾವು ಕರಿತೀವಲ್ಲ, ಅಂಥ ಯೋಜನಾ ಆಯೋಗದ ಸದಸ್ಯರಾಗಿ ಇವರು ನೇಮಕವಾದರು. ಇಲ್ಲಿ MLA ಆಗಿದ್ದರೂ ಕೂಡ, ಇಲ್ಲಿ ಶಾಸಕರಾಗಿದ್ದರೂ ಕೂಡ ಅವರು ಕೌನ್ಸಿಲ್ ಸದಸ್ಯರಾಗಿ ಅಲ್ಲಿ ನೇಮಕವಾದಾಗ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದರು. ಎಷ್ಟು ಮಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದರು ಅಂತಂದರೆ ಬ್ಯಾಂಕಿಂಗ್ ಕ್ಷೇತ್ರದ ಚಟುವಟಿಕೆಗಳನ್ನು, ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಗುರಿಗಳನ್ನು ಅವರು ಇಂದಿರಾ ಗಾಂಧಿ ಅವರಿಗೆ ತಿಳಿಸಿಕೊಟ್ಟರು. ಬ್ಯಾಂಕಿಂಗ್ ಕ್ಷೇತ್ರದ ಚಟುವಟಿಕೆಗಳನ್ನು ಮತ್ತು ರಾಷ್ಟ್ರ ಮಟ್ಟದ ಆರ್ಥಿಕ ಅಭಿವೃದ್ಧಿಗಳನ್ನು ಗುರಿಗಳನ್ನಾಗಿ ಮಾಡಿದರು. 1969ರಲ್ಲಿ ಗೋರ್ಪಡೆಯನ್ನು ರಾಷ್ಟ್ರೀಯ ಕ್ರೆಡಿಟ್ ಕೌನ್ಸಿಲ್ ಸದಸ್ಯರನ್ನಾಗಿ ಮಾಡಿದ್ರು. ಮತ್ತು ರಾಷ್ಟ್ರೀಯ ಕ್ರೆಡಿಟ್ ಕೌನ್ಸಿಲ್ ಸದಸ್ಯರನ್ನಾಗಿ ಮಾಡಿದ್ರು. ಆಗ ಕೌನ್ಸಿಲ್ ಸದಸ್ಯರನ್ನಾಗಿ ಮಾಡಿದ್ದ ಕ್ರೆಡಿಟ್ ಕೌನ್ಸಿಲ್ ಸದಸ್ಯರನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಇವೆಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟಂಥವೆ. ಇದರಿಂದಾಗಿ ಗೋರ್ಪಡೆಯವರು ಏನು ಮಾಡಿದರು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೆದರು. ಆಗ ಯಾವೊಬ್ಬ ಮಂತ್ರಿಗಳು, ಕೇಂದ್ರದ ಉನ್ನತ ಮಂತ್ರಿಗಳು ಕೂಡ ಇಂದಿರಾ ಗಾಂಧಿಗೆ ಪತ್ರವನ್ನು ಬರೆಯಲಿಕ್ಕೆ ಎದುರ್ತದೆ. ಅಂಥ ಸಂದರ್ಭದಲ್ಲಿ ಈ MI ಗೋರ್ಪಡೆಯವರು ಇಂದಿರಾ ಗಾಂಧಿ ಅವರಿಗೆ ಒಂದು ಲೇಖನ ಬರೆದರು. ಏನು ಲೇಖನ ಬರೆದರು ಅಂತ ಹೇಳಿದ್ರೆ ಅದರಲ್ಲಿ ಭಾರತದ ಒಟ್ಟು ರಾಷ್ಟ್ರೀಯ ಆದಾಯ ಎಷ್ಟು ಅದನ್ನು ಅವಲೋಕನ ಮಾಡಿದರು. ಯಾಕಂದರೆ ಅವರು MA ಎಕನಾಮಿಕ್ಸ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ. ಹಂಗಾಗಿ ಅದರಲ್ಲಿ ಭಾರತ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಕೃಷಿ ಕ್ಷೇತ್ರದ ಕೊಡುಗೆ ಏನು ಅಂತೇಳಿ ತೋರಿಸ್ಕೊಟ್ರು. ಅದು 55% ಅಂತೇಳಿ ಹೇಳಿದರು. ಬ್ಯಾಂಕಿನ ಸಾಲ ವಿತರಣೆ ಎಷ್ಟು ಅಂದರೆ ರಾಷ್ಟ್ರೀಯ ಆದಾಯದಲ್ಲಿ ಕೃಷಿ ಕ್ಷೇತ್ರದ ಕೊಡುಗೆ 50% ಇದೆ. ಮತ್ತು ಬ್ಯಾಂಕಿನ ಒಟ್ಟು ಸಾಲ ವಿತರಣೆ ಎಷ್ಟಿದೆ? 2% ಇದೆ ಅನ್ನೋದನ್ನು ಇಂದಿರಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಇದರಿಂದ ಎಚ್ಚೆತ್ತುಕೊಂಡಂಥ ಇಂದಿರಾ ಗಾಂಧಿಯವರು ಈ ಗೋರ್ಪಡೆಯವರನ್ನ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹಿಸಿದರು. ಆ ಪ್ರೋತ್ಸಾಹಿಸಿದ್ರಿಂದಾಗಿ ಇದರಿಂದ ಶ್ರೀಮತಿ ಇಂದಿರಾ ಗಾಂಧಿಯವರು ಬ್ಯಾಂಕ್ಗಳನ್ನು ಮುಂದೆ ರಾಷ್ಟ್ರೀಕರಣ ಮಾಡಿದಂಥ ಒಂದು ಚಾರಿತ್ರಿಕ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಈ MI ಗೋರ್ಪಡೆಯವರು ಕಾರಣವಾಗಿದ್ದರು ಅನ್ನೋದು ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಮತ್ತು ಹೆಮ್ಮೆಯ ಸಂಗತಿ ಅಂತೇಳಿ ಹೇಳಿದರು. ದೇವರಾಜ ಮುಖ್ಯಮಂತ್ರಿ ಆಗಿದ್ದಾಗ 1972ರಲ್ಲಿ
MIG ಅವರು ಎಂ ಐ ಗೋರ್ಪಡೆ ಅವರು ಹಣಕಾಸಿನ ಮಂತ್ರಿಯಾಗಿ ನೇಮಕವಾದರು. ಹಣಕಾಸಿನ ಮಂತ್ರಿಯಾಗಿ ನೇಮಕ ಆದರು. 1977ರವರೆಗೆ ಅವರು 6 ಬಜೆಟ್ಗಳನ್ನು ಮಂಡಿಸಿದ್ರು ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ಮತ್ತು 1973-74ರಲ್ಲಿ ರಾಜ್ಯದಲ್ಲಿ ತೀವ್ರ ಬರಗಾಲ ಬಂದಂಥ ಸಂದರ್ಭದಲ್ಲಿಯೂ ಕೂಡ ಜನರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ರು. ಸರಿ, ಮುಂದೆ ಈ ಹಣಕಾಸಿನ ಮಂತ್ರಿ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ತೀವ್ರ ಬರಗಾಲ ತೋರಿತ್ತು. ಅಂಥ ಸಂದರ್ಭದಲ್ಲಿ ದಿಟ್ಟತನವನ್ನು ತೋರಿ ಕೂಲಿಗಾಗಿ ಆಹಾರ ಅಂತಕ್ಕಂಥ ಯೋಜನೆ ತಂದು, ಈಗ ಕೂಲಿಗಾಗಿ ಕಾಳು ಕೂಲಿಗಾಗಿ ಕಾಳು ಅಂತ ಯೋಜನೆ ತಂದಿದ್ದಾರಲ್ಲ, ಹಂಗೆ ಇಲ್ಲಿ ಗೋರ್ಪಡೆಯವರು ಆಹಾರ ಯೋಜನೆಯನ್ನು ಪ್ರಾರಂಭಿಸಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಬಡವರಿಗೆ ಪ್ರತಿ ವರ್ಷ 25,000 ಮನೆಗಳನ್ನು ಕಟ್ಟಿಕೊಟ್ಟಂಥ ಕೀರ್ತಿ ಇವ್ರಿಗೆ ಸಲ್ತದೆ ಅಂತೇಳಿ ಹೇಳ್ಬೋದು. ಹೀಗೆ ಇವರು ಹಣಕಾಸು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ ಎಂ ಐ ಗೋರ್ಪಡೆ. ಇದು 3ನೇ ಅಂಶ. ಇನ್ನು 4ನೇ ಪಾಯಿಂಟ್, ಡೆವಲಪ್ಮೆಂಟ್ ಆಫ್ ಪಂಚಾಯತ್ ರಾಜ್. ಎಂ ಐ ಗೋರ್ಪಡೆಯವರು ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ ಭಾಳಷ್ಟು ಅದ್ಭುತ ಪ್ರಗತಿಯನ್ನು ಮಾಡಿದರು. ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ ಇವರು ಸಮಕಾಲೀನವರಾಗಿರ್ತಕ್ಕಂಥ ಮತ್ತು ನಮ್ಮ ಹೂವಿನ ಹಡಗಲಿಯವರಾಗಿರ್ತಕ್ಕಂಥ MP ಪ್ರಕಾಶ್. ಇಲ್ಲಿ MP ಪ್ರಕಾಶ್ ಅಂತೇಳಿ ಹೆಂಗೆ ಹೆಸರು ಗಳಿಸಿದ್ರು, ಅಲ್ಲಿ MI ಗೋರ್ಪಡೆ, ಮುರಾರಿರಾವ್ ಯಶವಂತರಾವ್ ಗೋರ್ಪಡೆ ಅವರು ಅಲ್ಲಿ ಇಲ್ಲ, ಅಲ್ಲಿ MI ಗೋರ್ಪಡೆ ಮತ್ತು MP ಪ್ರಕಾಶ್ ಇವರು ಜೊತೆಗೆ ಇವರು ಒಡನಾಟ ಇತ್ತು. ಇಬ್ಬರು ನಡುವೆ ಪಕ್ಷ ಬೇರೆ ಆಗಿತ್ತು. ಇವರು ಕಾಂಗ್ರೆಸ್ ಪಕ್ಷದವರಾಗಿದ್ದರು, ಅವರು ಜನತಾ ಪಕ್ಷದವರಾಗಿದ್ದರು, ಜನತಾ ದಳದ ಪಕ್ಷದವರಾಗಿದ್ದರು. ಆಗಿದ್ದರೂ ಕೂಡ MP ಪ್ರಕಾಶ್ ನಡುವೆ ಮತ್ತು ಇವರು ನಡುವೆ ಅವಿನತಿ. ಮತ್ತು ಜನತೆಗಾಗಿ ಮಾಡ್ತಕ್ಕಂಥ ಈ ಪಂಚಾಯತ್ ರಾಜ್ಯದ ವಿಚಾರದಲ್ಲಿ ಮಾತ್ರ ಇಬ್ಬರು ಒಟ್ಟುಗೂಡಿ ಕೆಲಸ ಮಾಡಿದಂಥ ಎಷ್ಟೋ ಉದಾಹರಣೆಗಳು ನಮಗೆ ಬರ್ತವೆ. ಅವು ನೀವು ನೋಡ್ತಾ ಹೋಗೋಣ. ಗೋರ್ಪಡೆಯವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಮಂತ್ರಿಯಾಗಿದ್ದಾಗ ಅವುಗಳ ಬಲವರ್ಧನೆಗೆ ಶ್ರಮಿಸಿದರು. ಆಮೇಲೆ 1986ರಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಮಧ್ಯಂತರ ಚುನಾವಣೆ ನಡೀತು. ಅಲ್ಲಿಯೂ ಕೂಡ ಬಹುಮತದಿಂದ ಆರಿಸಿದರು. ಅಂದರೆ ಇವರು ಕೀರ್ತಿ ಎಷ್ಟು ಮಟ್ಟಿಗೆ ಬಳ್ಳಾರಿಯನ್ನು ದಾಟ್ಕೊಂಡು ಹೋಗಿತ್ತು ಅನ್ನೋದು ಕೂಡ ಇದಕ್ಕೆ ಸಾಕ್ಷಿ ಆಗುತ್ತೆ. ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯ ನಾಯಕರಾಗಿ ಬೆಳೆದರು. ಆದರೆ ದುರದೃಷ್ಟವಶಾತ್ ಇವರು ಮುಖ್ಯಮಂತ್ರಿ ಆಗಲಿಲ್ಲ ಅಂತಕ್ಕಂಥ ಅನ್ನೋದು ಒಂದು ದುರದೃಷ್ಟ ಸಂಗತಿ. ಅದೇನಿದ್ರು ಇವರು 1989ರಲ್ಲಿ ಕಾಂಗ್ರೆಸ್ ಪುನಃ ಅಧಿಕಾರಕ್ಕೆ ಬಂದಾಗ ವೀರೇಂದ್ರ ಪಾಟೀಲ್ ಅವರು MI ಗೋರ್ಪಡೆಯವರನ್ನ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಮಂತ್ರಿಯನ್ನಾಗಿ ಸೇರಿಸಿಕೊಂಡರು. ಆಗಲೂ ಕೂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದರು. ಮತ್ತು ಅದನ್ನು 1992ರಲ್ಲಿ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದರು. ಆಗಲೂ ಗೋರ್ಪಡೆಯವರು ಮತ್ತೆ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಆಯ್ಕೆಯಾದರು. ಹೊಸದಾಗಿ ರೂಪಿಸಿದ್ದ ಸುಮಾರು 5,600 ಪಂಚಾಯಿತಿಗಳಿವೆ. ಇವರೇ ರೂಪಿಸಿದರು. ಹೊಸದಾಗಿ ರೂಪಿಸಿದಂಥ ಸುಮಾರು 5,600 ಪಂಚಾಯಿತಿಗಳಿಗೆ ಡಿಸೆಂಬರ್ 1993ರಲ್ಲಿ ಯಶಸ್ವಿಯಾಗಿ ಚುನಾವಣೆ ನಡೆಸಿದಂಥ ಒಂದು ಕೀರ್ತಿ MI ಗೋರ್ಪಡೆಯವರಿಗೆ ಸಲ್ತದೆ ಅಂತೇಳಿ ಹೇಳ್ಬೋದು. ಅದರ ಜೊತೆಗೆ ನಮ್ಮ MP ಪ್ರಕಾಶ್ ಸಾಹೇಬರ ಒಂದು ಪ್ರೋತ್ಸಾಹ ಕೂಡ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನು 1909ರಲ್ಲಿ ನೈತಿಕ ಹೊಣೆ ಹೊತ್ತು ಗೋರ್ಪಡೆಯವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಪುನಃ 1999ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಆ ಸಮಯದಲ್ಲಿ ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದರು. MI ಗೋರ್ಪಡೆಯವರನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಯಾಗುವಂತೆ ಕೇಳಿಕೊಂಡರು. ಆದರೆ ಗೋರ್ಪಡೆಯವರು ಅದನ್ನು ನಿರಾಕರಿಸಿದರು ಅಂತೇಳಿ ನಾವು ನೋಡ್ತೀವಿ. ಈ ಅವಧಿಯಲ್ಲಿ ಗೋರ್ಪಡೆಯವರು ಪಂಚಾಯತ್ ರಾಜ್ಯ ಸ್ಥಳೀಯ ಸಂಸ್ಥೆಗಳಿಗೆ ಬಲವರ್ಧನೆಯನ್ನು ತುಂಬಿದರು. ಗ್ರಾಮೀಣ ಭಾಗದ ಜನರು ಮಟ್ಟವನ್ನು ಸುಧಾರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಅಂತ ಹೇಳ್ಬೋದು. ಹೀಗೆ ಪಂಚಾಯತ್ ರಾಜ್ಯ ಸಚಿವರಾಗಿ ಪಂಚಾಯತ್ ಅಭಿವೃದ್ಧಿಗಾಗಿ ನಮ್ಮ ದೇಶದ 5,600 ಪಂಚಾಯತಿಗಳಿಗೆ ಚುನಾವಣೆ ನಡೆಯಲಿಕ್ಕೆ ಕಾರಣವಾಗಿರ್ತಕ್ಕಂಥವರಲ್ಲಿ ಇವರು ಒಬ್ಬರು ಮತ್ತು ನಮ್ಮ MP ಪ್ರಕಾಶ್ ಸಾಹೇಬರು ಕೂಡ ಇದು ಸ್ಮರಿಸಬಹುದಾಗಿದೆ. ಇನ್ನು ಅವರ ವ್ಯಕ್ತಿತ್ವ ಬಂದು ಕೊನೆಗೆ ಅವರ ವ್ಯಕ್ತಿತ್ವ ಸಂಕ್ಷಿಪ್ತವಾಗಿ ನಾನು ಮುಕ್ತಾಯ ಮಾಡಿಬಿಡ್ತೇನೆ. ಗೋರ್ಪಡೆಯವರು ಮೇಲೆ ಹಲವಾರು ವ್ಯಕ್ತಿಗಳು ಪ್ರಭಾವ ಬೀರಿದ್ರು ಅನ್ನೋದರ ಮಾತ್ರ ನಿಜ. ಅವರುಗಳಲ್ಲಿ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, MS ಸ್ವಾಮಿನಾಥನ್, BD ಜತ್ತಿ, ಟ್ಯಾಕ್ರಿ ಸುಬ್ರಹ್ಮಣ್ಯನವರು, ಆಮೇಲೆ S ನಿಜಲಿಂಗಮ್ಮನವರು ಮುಂತಾದ ಮಹಾನ್ ವ್ಯಕ್ತಿಗಳು ಇವ್ರ ಮೇಲೆ ಪ್ರಭಾವ ಬೀರಿದ್ರು ಅಂತ ಹೇಳ್ಬೋದು. ಈಗ 1959ರಿಂದ 2004ರವರೆಗೆ ರಾಜಕೀಯ ಕ್ಷೇತ್ರದ ಮೂಲಕ ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಸಲ್ಲಿಸಿ 2004ರ ನಂತರ ಸಕ್ರಿಯವಾಗಿ ರಾಜಕೀಯದಿಂದ ನಿವೃತ್ತಿ ಹೊಂದಿದರು. ಸಕ್ರಿಯವಾಗಿ ರಾಜಕೀಯ ಕ್ಷೇತ್ರದಿಂದ ದೂರ ಉಳ್ಕೊಂಡು ತಮ್ಮ ಸೇವೆಯನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ. ರಾಜಕೀಯದಿಂದ ನಿವೃತ್ತಿ ಹೊಂದಿದ ಮೇಲೆ ಶಿಕ್ಷಣ ಕ್ಷೇತ್ರದ ಕಡೆಗೆ ಗಮನ ಹರಿಸಿದರು. ಸ್ವತಃ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು. ಸ್ಮೈರ್ ಹೆಸರಿನಲ್ಲಿ ಇವರ ತಂದೆಯವರು ಸ್ಥಾಪಿಸಿದಂಥ ಸ್ಮೈರ್ ಅಂತಕ್ಕಂಥದ್ದು ಏನಿತ್ತು, ಆ ಸ್ಮೈರ್ ಹೆಸರಿನಲ್ಲಿ
ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು. ಮತ್ತು ಹಂಗಾಗಿ ತಮ್ಮದೇ ಆದ ಸಂಡೂರು ವಸತಿ ಶಾಲೆ ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಇವರು ಕೈಗೊಂಡರು, ಶ್ರಮಿಸಿದರು ಅಂತ ಹೇಳ್ಬೋದು. ಶಿಕ್ಷಣ ಕ್ಷೇತ್ರ ಗೋರ್ಪಡೆಯವರಿಗೆ ಅತಿ ಹೆಚ್ಚು ಸಂತೋಷವನ್ನು ತಂದುಕೊಟ್ಟಂಥ ಕ್ಷೇತ್ರ ಅಂತೇಳಿ ಹೇಳ್ಬೋದು. ನೋಡ್ರಿ, ಎಂ ಐ ಗೋರ್ಪಡೆಯವರು ಹಣಕಾಸು ಸಚಿವರಿದ್ದಾಗ ಸಂಡೂರಿನಿಂದ 8 ಕಿಲೋಮೀಟರ್ ದೂರದ ನಂದಿಹಳ್ಳಿಯಲ್ಲಿ 1975ರಲ್ಲಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರವನ್ನು PG ಸೆಂಟರ್, ನಂದಿಹಳ್ಳಿಯಲ್ಲಿ PG ಸೆಂಟರ್ನ ಸ್ಥಾಪಿಸಿದಂಥ ಕೀರ್ತಿ ಇವರಿಗೆ ಸಲ್ತದೆ ಅಂತೇಳಿ ಹೇಳ್ಬೋದು. ಯಾಕಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ಳಿಕ್ಕೆ ದೂರದ ಗುಲ್ಬರ್ಗ ಭಾಳ ಕಷ್ಟಕರವಾಗಿತ್ತು. ಹಂಗಾಗಿ ಇವರು ಸ್ನಾತಕೋತ್ತರ ಕೇಂದ್ರವನ್ನು ಸ್ಥಾಪಿಸಿದ ಕೀರ್ತಿ ಇವರಿಗೆ ಸಲ್ತದೆ ಅಂತೇಳಿ ಹೇಳ್ಬೋದು. ಇನ್ನು 96-97ರಲ್ಲಿ ಸಂಡೂರು ಕುಮಾರಸ್ವಾಮಿ ದರ್ಶನಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರವೇಶವನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿದಂಥ ವ್ಯಕ್ತಿ ಈ ಎಂ ಐ ಗೋರ್ಪಡೆ ಅಂತೇಳಿ ಹೇಳ್ಬೋದು. ಹೀಗೆ ಎಂ ಐ ಗೋರ್ಪಡೆಯವರು ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ದುಡಿದಂಥ ಮಹಾನ್ ವ್ಯಕ್ತಿ ಅಂತೇಳಿ ಹೇಳ್ತಾ, ಜೊತೆಗೆ ಇವರು ಉತ್ತಮ ಛಾಯಾಚಿತ್ರಗ್ರಾಹಕರಾಗಿದ್ದರು. ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಂದವು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಸಿದ್ಧ ಛಾಯಾಚಿತ್ರಕಾರರು ಅಂತೇಳಿ ಇವರಿಗೆ ಹೆಸರು ಬಂದಿದೆ. ಹೀಗೆ ಇವರ ವಿಭಿನ್ನ ಪ್ರತಿಭೆಯನ್ನು ಮನಗಂಡು ಮೈಸೂರು ವಿಶ್ವವಿದ್ಯಾನಿಲಯ ಅವರು 2006ರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡ್ತೀವಿ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. 2006ರಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಇವರ ಸಾಧನೆಯನ್ನು ಗುರುತಿಸಿ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರಿಗೆ ನೀಡಿತು. ಸಂಡೂರಿನ ಜನ ಈಗಲೂ ಇವರನ್ನು ಮಹಾರಾಜರಂದೇ ಕರೆಯುತ್ತಿರುವುದು ಎಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಆದರೆ ದುರದೃಷ್ಟವಶಾತ್ 2011 ಅಕ್ಟೋಬರ್ 29ರಂದು ಎಂ ಐ ಗೋರ್ಪಡೆಯವರು ಮರಣ ಹೊಂದಿದರು ಅಂತೇಳಿ ಗೊತ್ತಾಗ್ತದೆ. ಇಂಥ ಮಹಾನ್ ವ್ಯಕ್ತಿ ನಮ್ಮ ಸಂಡೂರು ಸಂಸ್ಥಾನದ ವ್ಯಕ್ತಿಯಾಗಿದ್ದರು ಅನ್ನೋದೇ ನಮ್ಮ ಒಂದು ಹೆಮ್ಮೆಯಾದ ವಿಷಯ ಅಂತ ಹೇಳ್ತಾ ಮತ್ತೆ ಮುಂದೆ ಭೇಟಿಯಾಗುವ ವಿದ್ಯಾರ್ಥಿಗಳು. ನಮಸ್ಕಾರ.